ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 2ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಹೊಸ ಅಪರೂಪದ ರಕ್ತದ ಗುಂಪು CRIB ಅನ್ನು ಎಲ್ಲಿ ಕಂಡುಹಿಡಿಯಲಾಯಿತು? ಲೌಸನ್ನೆ, ಬೆಂಗಳೂರು, ಆಕ್ಲ್ಯಾಂಡ್, ಹೆಲ್ಸಿಂಕಿ. ಸರಿಯಾದಂಥ ಉತ್ತರ ಬೆಂಗಳೂರು. ರೋಟರಿ ಬೆಂಗಳೂರು ರಕ್ತ ಕೇಂದ್ರವು ವಿಶ್ವದ ಅಪರೂಪದ ರಕ್ತದ ಗುಂಪಾದ CRIB ಪ್ರತಿಜನಕ ಅಥವಾ ಆ್ಯಂಟಿಜನ್ ಅನ್ನು ಮೊದಲ ಬಾರಿಗೆ ಕೋಲಾರದ 38 ವರ್ಷದ ಮಹಿಳೆಯಲ್ಲಿ ಪತ್ತೆ ಮಾಡಲಾಗಿದೆ. ಇದನ್ನು ಯುನೈಟೆಡ್ ಕಿಂಗ್ಡಮ್ನ ಬ್ರಿಸ್ಟನ್ನಲ್ಲಿರುವ ಅಂತಾರಾಷ್ಟ್ರೀಯ ರಕ್ತ ಗುಂಪು ಉಲ್ಲೇಖ ಪ್ರಯೋಗಾಲಯವು 10 ತಿಂಗಳ ವ್ಯಾಪಕ ಸಂಶೋಧನೆ ಮತ್ತು ಆಣ್ವಿಕ ಪರೀಕ್ಷೆಯ ನಂತರ ಈ ಅಜ್ಞಾತ ರಕ್ತದ ಗುಂಪಾದ CRIB ಪ್ರತಿಜನಕ ಅಥವಾ ಆ್ಯಂಟಿಜನ್ ಅನ್ನು ಪತ್ತೆ ಹಚ್ಚಿದೆ. CRIBಯಲ್ಲಿ CR ಅಂದರೆ ಕ್ರೋಮರ್ ಮತ್ತು I ಅಂದರೆ ಇಂಡಿಯಾ, B ಅಂದರೆ ಬೆಂಗಳೂರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 127 ವರ್ಷಗಳ ನಂತರ ಉತ್ತರ ಪ್ರದೇಶದ ಪಿಪ್ರಾಹ್ವಾ ಬುದ್ಧ ಸ್ತೂಪಕ್ಕೆ ಸಂಬಂಧಿಸಿದ ಆಭರಣಗಳನ್ನು ಇತ್ತೀಚೆಗೆ ಭಾರತಕ್ಕೆ ಹಿಂದಿರುಗಿಸಿದವರು ಯಾರು? ವಿಯೆಟ್ನಾಂ, ತೈವಾನ್, ಹಾಂಗ್ಕಾಂಗ್, ಫಿಲಿಪೈನ್ಸ್. ಸರಿಯಾದಂಥ ಉತ್ತರ ಹಾಂಗ್ಕಾಂಗ್. ಗೋದ್ರೇಜ್ ಇಂಡಸ್ಟ್ರೀಸ್ ಗ್ರೂಪ್ನ ಸಹಕಾರದೊಂದಿಗೆ ಹರಾಜು ಸಂಸ್ಥೆಯಾದ ಸೋಥೆಬೈ ವಿರುದ್ಧ ಭಾರತ ಸರ್ಕಾರದ ಹಸ್ತಕ್ಷೇಪ ಮತ್ತು ಕಾನೂನು ಒತ್ತಡಗಳಿಂದಾಗಿ ಆಭರಣಗಳನ್ನು ಹಿಂದಿರುಗಿಸಲಾಯಿತು. ಮುಂದಿನ ಪ್ರಶ್ನೆ. 350 ವರ್ಷಗಳಲ್ಲಿ ಬ್ರಿಟನ್ನ ಖಗೋಳಶಾಸ್ತ್ರಜ್ಞ ರಾಯಲ್ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಮಿಶೆಲ್ ದೌಘೆರ್ಟಿ, ಯೂಲಿಯಾ ಸ್ವೈರಿಡೆಂಕೊ, ಜೆನ್ನಿಫರ್ ಸೈಮನ್ಸ್, ಕರ್ಟೆಕ್ ಅಂಚಿಮಾ. ಸರಿಯಾದಂಥ ಉತ್ತರ ಮಿಶೆಲ್ ದೌಘೆರ್ಟಿ. ಇತ್ತೀಚೆಗೆ ಭಾರತೀಯ ಸೇನೆಯು ದಿವ್ಯ ದೃಷ್ಟಿ ಎಂಬ ಎತ್ತರದ ತಂತ್ರಜ್ಞಾನ ಪ್ರದರ್ಶನ ಅಭ್ಯಾಸವನ್ನು ಎಲ್ಲಿ ನಡೆಸಿತು? ಅರುಣಾಚಲ ಪ್ರದೇಶ, ಸಿಕ್ಕಿಂ, ಲಡಾಖ್, ಜಮ್ಮು ಮತ್ತು ಕಾಶ್ಮೀರ. ಸರಿಯಾದಂಥ ಉತ್ತರ ಸಿಕ್ಕಿಂ. ಇತ್ತೀಚೆಗೆ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಅಸ್ಸಾಂ ರಾಜ್ಯದ ಹರ್ಗೀಲಾ ಸೇನಾ ಸಂರಕ್ಷಣಾ ಮಾದರಿಯನ್ನು ಯಾವ ದೇಶ ಅಳವಡಿಸಿಕೊಂಡಿದೆ? ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ. ಸರಿಯಾದಂಥ ಉತ್ತರ ಕಾಂಬೋಡಿಯಾ. ನೆನಪಿನಲ್ಲಿಡಿ, ಕಾಂಬೋಡಿಯಾದ ರಾಜಧಾನಿ ನೋಮ್ ಪೆನ್, ಇಲ್ಲಿನ ಕರೆನ್ಸಿ ಕಾಂಬೋಡಿಯನ್ ರಿಯಲ್ ಮತ್ತು ಖಮೇರ್ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. ಮುಂದಿನ ಪ್ರಶ್ನೆ. ಮೇಘನಾದ್ ದೇಸಾಯಿ 85ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾರು? ಶಿಕ್ಷಕ, ಅರ್ಥಶಾಸ್ತ್ರಜ್ಞ, ಚಲನಚಿತ್ರ ನಿರ್ದೇಶಕ, ಉದ್ಯಮಿ. ಸರಿಯಾದಂಥ ಉತ್ತರ ಅರ್ಥಶಾಸ್ತ್ರಜ್ಞ. ಇವರು ಭಾರತೀಯ ಮೂಲದ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಹೌಸ್ ಆಫ್ ಲಾರ್ಡ್ಸ್ನ ಮಾಜಿ ಸದಸ್ಯರಾಗಿದ್ದರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025-26ನೇ ಸಾಲಿನ ಡಾಕ್ಟರ್ BC ರಾಯ್ ಫುಟ್ಬಾಲ್ ಟ್ರೋಫಿ ಶ್ರೇಣಿ 1ರಲ್ಲಿ ಗೆದ್ದವರು ಯಾರು? ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಣಿಪುರ. ಸರಿಯಾದಂಥ ಉತ್ತರ ಮಣಿಪುರ. ಇತ್ತೀಚೆಗೆ ಕೋಟಾ ಮಥುರಾ ವಿಭಾಗದಲ್ಲಿ ಕವಚ್ 4.0 ಸುರಕ್ಷತಾ ತಂತ್ರಜ್ಞಾನವನ್ನು ಪ್ರಾರಂಭಿಸಲಾಗಿದೆ. ಅದು ಯಾವುದಕ್ಕೆ ಸಂಬಂಧಿಸಿದೆ? ರೈಲು ಅಪಘಾತಗಳನ್ನು ತಡೆಗಟ್ಟುವುದು,
ವಿಮಾನ ಅಪಘಾತಗಳನ್ನು ತಡೆಗಟ್ಟುವುದು, ಹಡಗು ಅಪಘಾತಗಳನ್ನು ತಡೆಗಟ್ಟುವುದು, ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು. ಸರಿಯಾದಂಥ ಉತ್ತರ ರೈಲು ಅಪಘಾತಗಳನ್ನು ತಡೆಗಟ್ಟುವುದು. ದೀನ್ ದಯಾಳ್ ಬಂದರು ಪ್ರಾಧಿಕಾರವು ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ 1 ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಕೊಚ್ಚಿ, ಚೆನ್ನೈ, ಕಾಂಡ್ಲಾ, ಮೌ. ಸರಿಯಾದಂಥ ಉತ್ತರ ಕಾಂಡ್ಲಾ. ಗುಜರಾತ್ನ ಕಾಂಡ್ಲಾದಲ್ಲಿ ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ 1 ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಉದ್ಘಾಟಿಸಲಾಯಿತು. ಇತ್ತೀಚೆಗೆ ಸುದ್ದಿಯಲ್ಲಿರುವ SRY ಜೀನ್ ಪರೀಕ್ಷೆ ಯಾವುದಕ್ಕೆ ಸಂಬಂಧಿಸಿದೆ? ಜೆನೆಟಿಕ್ ಡಿಸಾರ್ಡರ್ ಪರೀಕ್ಷೆ, ಡೋಪಿಂಗ್ ಪರೀಕ್ಷೆ, ಲಿಂಗ ಪರೀಕ್ಷೆ, ಡ್ರಗ್ಸ್ ಪರೀಕ್ಷೆ. ಸರಿಯಾದಂಥ ಉತ್ತರ ಲಿಂಗ ಪರೀಕ್ಷೆ. ಸಸ್ತನಿಗಳಲ್ಲಿ ಪುರುಷ ಲಿಂಗವನ್ನು ನಿರ್ಧರಿಸುವ Y ಕ್ರೋಮೋಸೋಮ್ನಲ್ಲಿರುವ SRY ಜೀನ್ ಪರೀಕ್ಷೆ ಇದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಅಥವಾ ಯಾವುದೇ ಪ್ರಶ್ನೋತ್ತರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.